ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ವ್ಯೂ ಆಫ್ ಡೇಟಾ ಅಂತ. ಸೊ ಈ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾವೊಂದು 2 ಪದಗಳದ್ದು ಮೀನಿಂಗ್ನ ಡಿಸ್ಕಸ್ ಮಾಡ್ಕೊಂಡ್ರೆ ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಸಿಂಪಲ್ ಫಾರ್ ಅಸ್. ಓಕೆ, ಸಿ ವ್ಯೂ ಅಂದ್ರೆ ಏನು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಓಕೆ, ವಾಟ್ ಆಕ್ಚುಲಿ ವ್ಯೂ ಮೀನ್ ಅಂತ. ಓಕೆ, ಸೊ ವ್ಯೂ ಈಸ್ ನಥಿಂಗ್ ಬಟ್ ಸಿ ನೋಟ ಅಂತ ಹೇಳ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ವೀವ್ ಅಂತ. ಅಂದ್ರೆ ನಾವು ಏನಾದರೂ ನೋಡ್ತೀವಲ್ಲ, ಓಕೆ ವೀವ್ ಏನಿದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ, ದಟ್ ಈಸ್ ನಥಿಂಗ್ ಬಟ್ ವೀವ್ ಅಂತ ಹೇಳ್ಬೋದು. ಇಲ್ಲಿ ವೀವ್ ಆಫ್ ಡೇಟಾ ಅಂತ ಹೇಳ್ತಾ ಇದ್ದಾರೆ. ಏನು ವೀವ್ ಆಫ್ ಡೇಟಾ ಅಂತ ಅಂದ್ರೆ ಡೇಟಾನ ನಾವು ನೋಡ್ತಾ ಇದ್ದೀವಿ. ವ್ಯೂ ಆಫ್ ಡೇಟಾ ಅಂತ ಅಂದ್ರೆ ಡೇಟಾನ ನಾವೇನ್ ಮಾಡ್ತಾ ಇದೀವಿ, ನೋಡ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು 3 ಡಿಫರೆಂಟ್ ಆಸ್ಪೆಕ್ಟ್ಸ್. 3 ಡಿಫರೆಂಟ್ ಆಸ್ಪೆಕ್ಟ್ಸ್ ಇಂದ ನಾವು ಡೇಟಾನ ನೋಡ್ತಾ ಇದ್ದೀವಿ. ಓಕೆ, ಸಿ ಇದಾದ್ಮೇಲೆ ಇನ್ನೊಂದು ಪದ ಹೇಳಿದ್ರು, ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ್ರು. ಅಬ್ಸ್ಟ್ರಾಕ್ಷನ್ ಅಥವಾ ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಹೈಡಿಂಗ್ ದಿ ಅನ್ವಾಂಟೆಡ್ ಡೀಟೇಲ್ಸ್. ಅನ್ವಾಂಟೆಡ್ ಡೀಟೇಲ್ಸ್ and showing the wanted details and showing the wanted details ಅಥವಾ showing the needed details. ಇವಾಗ ಸಪೋಸ್ ಸಿ ನಾವು ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ಅಮೌಂಟ್ನ ಡ್ರಾ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಒಂದು ಬ್ಯಾಂಕಿಗೆ ಬಂದ್ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ, ಅಮೌಂಟ್ನ ಡ್ರಾ ಮಾಡ್ತಾ ಇದ್ದೀವಿ. ಓಕೆ, ಸಿ ನಾವು ಅಮೌಂಟ್ನ ಡ್ರಾ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ನಾನೊಂದು ಏನೋ ಚೆಕ್ ಬರ್ಕೊಡ್ತೀನಿ. ಸೊ ಅಲ್ಲಿ ಏನು ಮಾಡ್ತಾರೆ, ಅವರು ಅದನ್ನು ಪ್ರೋಸೆಸ್ ಮಾಡಿ ನಮಗೆ ಅಮೌಂಟ್ನ ರಿಟರ್ನ್ ಮಾಡ್ತಾರೆ. ಸಿ ನಮಗೆ ಬೇಕಾಗಿರೋದು ಅಮೌಂಟ್ ಅಷ್ಟೇ. ಅದನ್ನು ಬಿಟ್ಬಿಟ್ಟು ನಾನು ಬ್ಯಾಂಕ್ನವ್ರ ಹತ್ರ ಹೋಗಿ ನೀವು ದುಡ್ಡು ಯಾವ ರೀತಿ ಸ್ಟೋರ್ ಮಾಡಿದ್ದೀರಾ, ದುಡ್ಡನ್ನ ಯಾವ ರೀತಿ ಸ್ಟೋರ್ ಮಾಡಿದ್ದೀರಾ, ಸೊ ನಿಮ್ಮದು ಲಾಕರ್ ಯಾವ ಥರ ಇದೆ, ಎಷ್ಟು ಕೀಸ್ ಇದೆ, ಸೆಕ್ಯೂರಿಟಿ ಕ್ಯಾಮ್ರಾ ಇದೆಯಾ, ಇದನ್ನೆಲ್ಲ ತೋರಿಸಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನೋ, ಇದೆಲ್ಲ ಅಬ್ಸ್ಟ್ರಾಕ್ಟ್ ಆಗಿದೆ ನಿಮ್ಮಿಂದ. ಅಬ್ಸ್ಟ್ರಾಕ್ಟ್ ಅಂತ ಅಂದ್ರೆ ನಿಮ್ಗೆ ಇದನ್ನೆಲ್ಲ ತೋರಿಸ್ಬೇಕಾಗಿಲ್ಲ, ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಹೈಡ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಷನ್. ಅದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ಅಂತ ಅಂದ್ರೆ ATM ಮಷಿನ್. ಓಕೆ, ಸೊ ನಾವು ಅಲ್ಲಿ ನಮಗೆ ಒಂದು ATM ಮಷಿನ್ಗೆ ಹೋಗ್ಬಿಟ್ರೆ ಅಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಒಂದು ಸ್ಕ್ರೀನ್ ಕಾಣ್ತಾ ಇರುತ್ತೆ, ಮತ್ತೆ ನಮ್ಮ ಕಾರ್ಡ್ನ ಇನ್ಸರ್ಟ್ ಮಾಡೋದಕ್ಕೆ ಒಂದು ಸ್ಲಾಟ್ ಇರುತ್ತೆ, ಅದ್ರ ಒಳಗಡೆ ಇನ್ಸರ್ಟ್ ಮಾಡ್ತೀವಿ ಕಾರ್ಡ್ನ, ಮತ್ತೆ ಕಾರ್ಡ್ನ ತಗೊಳ್ತೀವಿ. ಇಲ್ಲೇನಾಗುತ್ತೆ, ಅಮೌಂಟ್ ನಮಗೆ ಸಿಗ್ತಾ ಹೋಗುತ್ತೆ ಇಫ್ ಟ್ರಾನ್ಸಾಕ್ಷನ್ ಈಸ್ ಸಕ್ಸಸ್ಫುಲ್. ಅದನ್ನ ಬಿಟ್ಬಿಟ್ಟು ಒಳಗಡೆ ಯಾವ ರೀತಿ ಡೇಟಾನ ಸ್ಟೋರ್ ಮಾಡಿದ್ದಾರೆ, ಡೇಟಾ ಸ್ಟೋರೇಜ್ ಯಾವ ರೀತಿ ಇದೆ, ಆಮೇಲೆ ಮನಿ ಸ್ಟೋರೇಜ್ ಯಾವ ರೀತಿ ಇದೆ, ಯಾವ ನೆಟ್ವರ್ಕಿಂಗ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಅದೆಲ್ಲ ನಮಗೇನು ಅಲ್ಲಿ ಗೊತ್ತಾಗಲ್ಲ. ಓಕೆ, ಅಂದ್ರೆ ಏನ್ ಮಾಡಿರುತ್ತೆ, ATM ಮಷಿನ್ ಇರುತ್ತಲ್ಲ, ATM ಮಷಿನ್ ಇದನ್ನ ಅಬ್ಸ್ಟ್ರಾಕ್ಟ್ ಮಾಡಿರುತ್ತೆ. ಅಬ್ಸ್ಟ್ರಾಕ್ಟ್ ಅಂತ ಅಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ತೋರಿಸ್ತಾ ಇದೆ, ಏನೋ ಸ್ಕ್ರೀನ್ ಮಾತ್ರ ತೋರಿಸ್ತಾ ಇದೆ, ಬಾಕಿ ಈ ಇಂಟರ್ನಲ್ ಡೀಟೇಲ್ಸ್ನೆಲ್ಲ ಏನ್ ಮಾಡಿದ್ದಾರೆ, ಹೈಡ್ ಮಾಡಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಇವಾಗ ಇದು 2 ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂದ್ಕೊಂತೀನಿ. ಇವಾಗ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂತ ಅಂದ್ರೆ ಐ ಆಮ್ ಕಮಿಂಗ್ ಟು ವಾಟ್ ನಮ್ಮ ಎಕ್ಸ್ಪ್ಲನೇಷನ್ಗೆ ಬರೋದಾದ್ರೆ, ಡೇಟಾಬೇಸ್ ಮೈನ್ ಪರ್ಪಸ್ ಏನಪ್ಪಾ ಅಂದ್ರೆ ಅಬ್ಸ್ಟ್ರಾಕ್ಷನ್ ನ ಪ್ರೊವೈಡ್ ಮಾಡೋದು. ಅಂದ್ರೆ ಯಾರಿಗೆ ಯಾವ ಡೇಟಾನ ತೋರಿಸ್ಬೇಕೋ ಅವ್ರಿಗೆ ಆ ಡೇಟಾ ಮಾತ್ರ ತೋರಿಸ್ತೀವಿ, ಬಾಕಿ ಒಳಗಡೆ ಇರೋ ಅಂತ ನಮ್ಮ ಇಂಟರ್ನಲ್ ಡೀಟೇಲ್ಸ್, ಇಂಟರ್ನಲ್ ಆರ್ಕಿಟೆಕ್ಚರ್, ಮತ್ತೆ ಯಾವ ರೀತಿ ಇಂಟರ್ನಲ್ಸ್ ಡೇಟಾಬೇಸ್ ಸ್ಕೀಮಾ ಇದೆ ಅದನ್ನೆಲ್ಲ ನಾವು ತೋರಿಸ್ತಾ ಇಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು DBMS hides certain details of how the data are stored and maintained ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ DBMS ಅಲ್ಲಿ ನಮಗೆ ಡೇಟಾ ಯಾವ ರೀತಿ ಸ್ಟೋರ್ ಆಗಿರುತ್ತೆ, ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದೀವಿ ಅನ್ನೋದು ಅದನ್ನ ಏನ್ ಮಾಡ್ತಾ ಇದ್ದಾರೆ, ಹೈಡ್ ಮಾಡ್ತಾ ಇದ್ದಾರೆ. ಯಾರಿಗೆ, ಎಂಡ್ ಯೂಸರ್ ಇಂದ. ಓಕೆನಾ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೋಟ್, ಅಬ್ಸ್ಟ್ರಾಕ್ಷನ್ ಇಸ್ ನಥಿಂಗ್ ಬಟ್ ಹೈಡಿಂಗ್ ದಿ ಕಾಂಪ್ಲೆಕ್ಸಿಟಿ ಆಫ್ ದಿ ಸಿಸ್ಟಮ್ ಫ್ರಮ್ ದಿ ಎಂಡ್ ಯೂಸರ್. ಓಕೆ, ಇವಾಗ ಎಂಡ್ ಯೂಸರ್ ಯಾರಪ್ಪ ಅಂತ ಅಂದ್ರೆ ನಾವೇ ಎಂಡ್ ಯೂಸರ್ ಅಂತ ತಗೊಳ್ಳಿ, ಸ್ಟೂಡೆಂಟ್ಸ್ ಎಂಡ್ ಯೂಸರ್. ಅವ್ರು ಏನ್ ಮಾಡ್ತಾ ಇದ್ದಾರೆ, ರಿಸಲ್ಟ್ನ
ಯೂನಿವರ್ಸಿಟಿ ವೆಬ್ ಪೋರ್ಟಲಲ್ಲಿ ರಿಸಲ್ಟ್ನ ನೋಡ್ತಾರೆ. ಅವರು ರಿಸಲ್ಟ್ ಏನಿದೆ ಅದು ಮಾತ್ರ ಸಿಗುತ್ತೋ ಹೊರತು ರಿಸಲ್ಟ್ ಯಾವ ರೀತಿ ಸ್ಟೋರ್ ಆಗಿದೆ, ಯಾವ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಕ್ಲಾಸಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ, ಅದೆಲ್ಲ ಗೊತ್ತಾಗಲ್ಲ. ಅದನ್ನ ಎಲ್ಲ ಏನು ಮಾಡ್ತಾರೆ, ಹೈಡ್ ಮಾಡ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಷನ್. ಓಕೆ, ಇವಾಗ ವ್ಯೂ ಆಫ್ ಡೇಟಾನ ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಅಂದರೆ ಫಿಸಿಕಲ್ ಲೆವೆಲ್, ಲಾಜಿಕಲ್ ಲೆವೆಲ್ ಮತ್ತೆ ವ್ಯೂ ಲೆವೆಲ್ ಅಂತ 3 ವೇನಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಫಿಸಿಕಲ್ ಲೆವೆಲ್ ಅಂದ್ರೆ ಏನು, ಲೋಯೆಸ್ಟ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಡಿಸ್ಕ್ರೈಬ್ಸ್ ಹೌ ದಿ ಡೇಟಾ ಆರ್ ಸ್ಟೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಫಿಸಿಕಲ್ ಲೆವೆಲ್ ಅಲ್ಲಿ ಡೇಟಾ ಯಾವ ರೀತಿ ಸ್ಟೋರ್ ಆಗಿದೆ ಅನ್ನೋದನ್ನ ಏನ್ ಮಾಡಿರ್ತಾರೆ, ಡಿಸ್ಕ್ರೈಬ್ ಮಾಡಿರ್ತಾರೆ. ಅದು ನಮಗೆ ಗೊತ್ತಾಗುತ್ತಾ, ನಮಗೆ ಗೊತ್ತಾಗಲ್ಲ. ಯಾರಿಗೆ ಗೊತ್ತಾಗುತ್ತದು ಅಂತ ಅಂದ್ರೆ, ಸೊ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಗೆ ಗೊತ್ತಾಗುತ್ತೆ. ಅವರು ಡೇಟಾನ ಯಾವ ರೀತಿ ಸ್ಟೋರ್ ಮಾಡಬೇಕು, ಯಾವ ರೀತಿ ಟೇಬಲ್ಸ್ ಇರಬೇಕು, ಯಾವ ರೀತಿ ಒಂದು ಟೇಬಲ್ ಮತ್ತೆ ಮತ್ತೊಂದು ಟೇಬಲ್ ಮಧ್ಯೆ ರಿಲೇಶನ್ಶಿಪ್ ಇರಬೇಕು, ಅದಾದ್ಮೇಲೆ ಕಾಲಮ್ಸ್ ಡೇಟಾ ಟೈಪ್ ಏನಿರಬೇಕು, ಈ ತರ ಇನ್ಫಾರ್ಮೇಶನ್ ಎಲ್ಲ ಅವರು ಏನ್ ಮಾಡ್ತಾರೆ, ಡೀಲ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ದಿ ಫಿಸಿಕಲ್ ಲೆವೆಲ್ ಡಿಸ್ಕ್ರೈಬ್ಸ್ ಕಾಂಪ್ಲೆಕ್ಸ್ ಲೋ ಲೆವೆಲ್ ಡೇಟಾ ಸ್ಟ್ರಕ್ಚರ್ಸ್ ಇನ್ ಡೀಟೇಲ್. ಅಫ್ಕೋರ್ಸ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಗೆ ಅವ್ರದ್ದು ಎಷ್ಟೇ ಕಾಂಪ್ಲೆಕ್ಸ್ ಲೋ ಲೆವೆಲ್ ಡೇಟಾ ಸ್ಟ್ರಕ್ಚರ್ಸ್ ಇದ್ರು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಓಕೆ, ಅದನ್ನ ಹೈಡ್ ಮಾಡಿರ್ತಾರೆ. ಸೊ ಇದಾದ್ಮೇಲೆ ಲಾಜಿಕಲ್ ಲೆವೆಲ್. ಲಾಜಿಕಲ್ ಲೆವೆಲ್ ಅಂತ ಅಂದ್ರೆ ಫಿಸಿಕಲ್ ಲೆವೆಲ್ ಮೇಲ್ಗಡೆ ಇರುತ್ತೆ. ಅಂದ್ರೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಫಿಸಿಕಲ್ ಲೆವೆಲ್ ಅಲ್ಲಿ ಬಂದ್ರೆ, ಪ್ರೋಗ್ರಾಮರ್ ಇಲ್ಲಿ ಬರ್ತಾರಪ್ಪ ಅಂದ್ರೆ ಲಾಜಿಕಲ್ ಲೆವೆಲ್ ಅಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ describes what data are stored in the database and what relationship exist among those data ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫಿಸಿಕಲ್ ಲೆವೆಲ್ ಅಂದ್ರೆ ಹೌ ಡೇಟಾ ಈಸ್ ಸ್ಟೋರ್ಡ್, ಲಾಜಿಕಲ್ ಲೆವೆಲ್ ಅಂತ ಅಂದ್ರೆ ವಾಟ್ ಡೇಟಾ ಈಸ್ ಸ್ಟೋರ್ಡ್, ಮತ್ತೆ ಡೇಟಾ ಮಧ್ಯೆ ಏನ್ ರಿಲೇಶನ್ಶಿಪ್ ಇದೆ ಅನ್ನೋದು ಮಾತ್ರ ಅವ್ರಿಗೆ ಬೇಕಾಗುತ್ತೆ. ಇಂಟರ್ನಲ್ಲಿ ಯಾವ ರೀತಿ ಸ್ಟೋರ್ ಆಗಿದೆ ಬೇಕಾಗಿಲ್ಲ. ನನಗೆ ಡೇಟಾ ಬೇಕು, ನೀವು ನನಗೆ, ನಾನು ಕ್ವೈರಿ ಹಾಕ್ತೀನಿ ನಿಮ್ಮ ಡೇಟಾಬೇಸ್ಗೆ, ನನಗೆ ಡೇಟಾ ಒಂದು ಕೊಟ್ಬಿಡಿ ಅಷ್ಟೇ. ದಟ್ ಈಸ್ ವಾಟ್ ಲಾಜಿಕಲ್ ಲೆವೆಲ್. ನೆಕ್ಸ್ಟ್ ಬಂದ್ಬಿಟ್ಟು ದಸ್ ಏನ್ ಹೇಳ್ತಾ ಇದ್ದಾರೆ, ದಿ ಲಾಜಿಕಲ್ ಲೆವೆಲ್ ದಸ್ ಡಿಸ್ಕ್ರೈಬ್ಸ್ ದಿ ಎಂಟೈರ್ ಡೇಟಾಬೇಸ್ ಇನ್ ಟರ್ಮ್ಸ್ ಆಫ್ ಸ್ಮಾಲ್ ನಂಬರ್ ಆಫ್ ರಿಲೇಟಿವ್ಲಿ ಸಿಂಪಲ್ ಸ್ಟ್ರಕ್ಚರ್. ತುಂಬಾ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಫಿಸಿಕಲ್ ಲೆವೆಲ್ ಅಲ್ಲಿ ಇದ್ರೂ ಇಲ್ಲಿ ಯಾವ ರೀತಿ ಅವರು ಅದನ್ನ ಡಿಸ್ಕ್ರೈಬ್ ಮಾಡ್ತಾರಪ್ಪ ಅಂತ ಅಂದ್ರೆ ರಿಲೇಟಿವ್ಲಿ ಸಿಂಪಲ್ ಡೇಟಾ ಸ್ಟ್ರಕ್ಚರ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ the user of logical level does not need to be aware of this complexity physical level structure. This is referred as physical data independency ಅಂತ ಹೇಳ್ತಾ ಇದ್ದಾನೆ. ಏನ್ ಇದರ ಅರ್ಥ, ಸಿ ಫಿಸಿಕಲ್ ಲೆವೆಲ್ ಅಲ್ಲಿ ಯಾವ ರೀತಿ ಡೇಟಾ ಇದೆ, ಯಾವ ರೀತಿ ಡೇಟಾನ ಸ್ಟೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ ಯಾರಿಗೆ, ಲಾಜಿಕಲ್ ಲೆವೆಲ್ ಅಲ್ಲಿ ಇರುವಂತ ಪ್ರೋಗ್ರಾಮರ್ಗೆ. ಈ ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ, ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ವ್ಯೂ ಲೆವೆಲ್. ವ್ಯೂ ಲೆವೆಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ದಿಸ್ ಇಸ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್. ಇಲ್ಲಿ ಮ್ಯಾಕ್ಸಿಮಮ್ ಹೈಡ್ ಮಾಡಿರ್ತಾರೆ. ಪ್ರೋಗ್ರಾಮರ್ಗಾದ್ರೂ ಒಂದಿಷ್ಟು ಡೇಟಾಬೇಸ್ ಯಾವುದು, ಯಾವ ಟೇಬಲ್, ಅಲ್ಲಿಂದ ನಾನು ಡೇಟಾ ತಗೋಬೇಕು ಅನ್ನೋದು ಗೊತ್ತಿರುತ್ತೆ, ಯಾವ ರೀತಿ ಸ್ಟೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಿರೋಲ್ಲ. ಓಕೆನಾ. ಬಟ್ ವ್ಯೂ ಲೆವೆಲ್ ಅಂದ್ರೆ ಎಂಡ್ ಯೂಸರ್ಸ್. ಓಕೆ, ಅವರಿಗೆ ಕಂಪ್ಲೀಟ್ ಆಗಿ ಏನೋ ಗೊತ್ತಿರೋಲ್ಲ, ಪ್ರೋಗ್ರಾಮರಿಗೆ ಗೊತ್ತಿರೋಷ್ಟು ಗೊತ್ತಿರೋಲ್ಲ. ಓಕೆನಾ. ಸೊ ಅದಕ್ಕೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ದಿಸ್ ಈಸ್ ಹೈಯೆಸ್ಟ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಡಿಸ್ಕ್ರೈಬ್ಸ್ ಓನ್ಲಿ ಪಾರ್ಟ್ ಆಫ್ ಎಂಟೈರ್ ಡೇಟಾಬೇಸ್. ಡೇಟಾಬೇಸ್ ಅಲ್ಲಿ ತುಂಬಾ ಕಾಂಪ್ಲೆಕ್ಸಿಟಿ ಇರುತ್ತೆ. ಪ್ರೋಗ್ರಾಮಿಂಗ್ ಲೆವೆಲ್ ಅಂದ್ರೆ ಲಾಜಿಕಲ್ ಲೆವೆಲ್ ಅಲ್ಲೂ ತುಂಬಾ ಕಾಂಪ್ಲೆಕ್ಸಿಟಿ ಇರುತ್ತೆ. ಇದನ್ನೆಲ್ಲ ಹೈಡ್ ಮಾಡಿ ಒಂದು ಸ್ಮಾಲ್ ಪೋರ್ಷನ್ ಮಾತ್ರ ಏನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ವ್ಯೂ ಲೆವೆಲ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ ದಿ ವ್ಯೂ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಎಕ್ಸಿಸ್ಟ್ ಟು simplify their interaction with the system. The system may provide many views for the same database ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಯಾವ ರೀತಿ ಕಾಣಿಸುತ್ತೆ ವ್ಯೂ ಲೆವೆಲ್ ಅಲ್ಲಿ ಅಂತ ಅಂದ್ರೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಡೇಟಾಬೇಸ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಇವಾಗ ನಾವು ವಾಟ್ಸಪ್ ಯೂಸ್ ಮಾಡ್ತಾ ಇದೀವಿ, ಫೇಸ್ಬುಕ್ ಯೂಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮಗೆ ಯಾವ ರೀತಿ ನಮ್ಮ ಮೆಸೇಜಸ್ ಸ್ಟೋರ್ ಆಗ್ತಾ ಇದೆ, ಎಲ್ಲಿ ಸ್ಟೋರ್ ಆಗ್ತಾ ಇದೆ, ಯಾವ ಸರ್ವರ್ ಅಲ್ಲಿ ಸ್ಟೋರ್ ಆಗ್ತಾ ಇದೆ, ಯಾವ ರೀತಿ ನೆಟ್ವರ್ಕಿಂಗ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಪ್ರೋಗ್ರಾಮಿಂಗ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಡೇಟಾಬೇಸ್ನ ಯೂಸ್ ಮಾಡಿದ್ದಾರೆ, ಅದು ಏನೋ ಗೊತ್ತಾಗಲ್ಲ. ನಮ್ಗೆ ಏನು ಅನಿಸ್ತಾ ಇದೆ, ವಾಟ್ಸಪ್ ಈಸ್ ಯೂಸರ್ ಫ್ರೆಂಡ್ಲಿ, ಇಟ್ ಈಸ್ ವೆರಿ ಸಿಂಪಲ್ ಅಂತ ಅನ್ಸುತ್ತೆ. ಬಟ್ ಒಳಗಡೆ ಹೋದಾಗ ಗೊತ್ತಾಗುತ್ತೆ ದಟ್ ಈಸ್ ವಾಟ್ ವೆರಿ ಕಾಂಪ್ಲೆಕ್ಸ್. ಅದನ್ನ ನಮ್ಮಿಂದ ಹೈಡ್ ಮಾಡಿರ್ತಾರೆ. ಓಕೆ, ದಟ್ ಈಸ್ ವಾಟ್ ವ್ಯೂ ಲೆವೆಲ್. ಒಂದು ಡೇಟಾಬೇಸ್ಗೆ ಮಲ್ಟಿಪಲ್ ವ್ಯೂವರ್ಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ವಾಟ್ ದಿ ಸಿಸ್ಟಮ್ ಮೇ ಪ್ರೊವೈಡ್ ಮೆನಿ ವ್ಯೂಸ್ ಫಾರ್ ದಿ ಸೇಮ್ ಡೇಟಾಬೇಸ್. ಸೊ ಇಲ್ಲಿ ನೋಡ್ತಾ ಬನ್ನಿ, ಈ ಡಯಾಗ್ರಾಮ್ ಅಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ ಫಿಸಿಕಲ್ ಲೆವೆಲ್, ಲಾಜಿಕಲ್ ಲೆವೆಲ್, ವ್ಯೂ ಲೆವೆಲ್ ಅಲ್ಲಿ ಇಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ರಿಸಲ್ಟ್ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆನಾ. ಅದಾದ್ಮೇಲೆ ಲಾಜಿಕಲ್ ಲೆವೆಲ್ ಅಲ್ಲಿ ಪ್ರೋಗ್ರಾಮರ್ ಇರ್ತಾನೆ, ವೆಬ್ ಅಪ್ಲಿಕೇಶನ್ ಡಿಸೈನ್ ಮಾಡಿರ್ತಾನೆ. ಫಿಸಿಕಲ್ ಲೆವೆಲ್ ಅಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಸೊ ಈ ಫಿಸಿಕಲ್ ಲೆವೆಲ್
ಹೌ ಡೇಟಾ ಈಸ್ ಸ್ಟೋರ್ಡ್ ಅನ್ನೋದ್ರ ಬಗ್ಗೆ ಬಾದರ್ ಮಾಡುತ್ತೆ. ಲಾಜಿಕಲ್ ಲೆವೆಲ್ ವಾಟ್ ಡೇಟಾ ಈಸ್ ಸ್ಟೋರ್ಡ್. ವ್ಯೂ ಲೆವೆಲ್ ಯಾವ್ದ್ರ ಬಗ್ಗೆನೂ ಬಾದರ್ ಮಾಡಲ್ಲ, ತನಗೆ ಏನು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಸಿಕ್ಕರೆ ದಟ್ ಈಸ್ ಹೈಲಿ ಎನಫ್ ಫಾರ್ ವ್ಯೂ ಲೆವೆಲ್ ಅಥವಾ ವೀವರ್ಸ್. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕ್ವಶನ್ಸಿಗೆ ಬಂದ್ರೆ ವಾಟ್ ವ್ಯೂ ಆಫ್ ಡೇಟಾ ಮೆಂಟ್ ಫಾರ್ ಅಂತ ಹೇಳ್ತಾ ಇದ್ದಾರೆ. ಏನು ವ್ಯೂ ಆಫ್ ಡೇಟಾ ಅಂತ ಅಂದ್ರೆ ಡೇಟಾ ಯಾರ್ಯಾರಿಗೆ ಯಾವ್ಯಾವ ರೀತಿ ಕಾಣಿಸುತ್ತೆ, ದಟ್ ಈಸ್ ನಥಿಂಗ್ ಬಟ್ ವ್ಯೂ ಆಫ್ ಡೇಟಾ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಿಚ್ ಲೆವೆಲ್ ಆಫ್ ವ್ಯೂ ಪ್ರೊವೈಡ್ಸ್ ಮ್ಯಾಕ್ಸಿಮಮ್ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಹೈಡ್ ಎಲ್ಲಿ ಮಾಡಿರ್ತಾರೆ ಅಂದ್ರೆ ಫಿಸಿಕಲ್ ಲೆವೆಲ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಏನಾಗಿರುತ್ತಪ್ಪ ಅಂದ್ರೆ ಕಾಂಪ್ಲೆಕ್ಸಿಟಿ ಇರುತ್ತೆ, ಅದನ್ನ ಹೈಡ್ ಮಾಡಿರ್ತಾರೆ. ಓಕೆ, ಸೊ ಹೈಡ್ ಮಾಡಿರ್ತಾರೆ. ವಾಟ್ ವ್ಯೂ ಲೆವೆಲ್ ಅಲ್ಲಿ ಅದು ಗೊತ್ತೇ ಆಗಲ್ಲ. ಹಾಗಾದ್ರೆ ಯಾವ ಲೆವೆಲ್ ಅಲ್ಲಿ ಮ್ಯಾಕ್ಸಿಮಮ್ ಅಬ್ಸ್ಟ್ರಾಕ್ಷನ್ ಇರುತ್ತೆ ಅಂದ್ರೆ ವ್ಯೂ ಲೆವೆಲ್ ಅಂತ ಹೇಳ್ಬೋದು. ಫಿಸಿಕಲ್ ಲೆವೆಲ್ದು ಗೊತ್ತಾಗಿರೋಲ್ಲ, ಲಾಜಿಕಲ್ ಲೆವೆಲ್ದು ಗೊತ್ತಾಗಿರೋಲ್ಲ. ಓಕೆ, ಇದಾದ್ಮೇಲೆ ವಾಟ್ ಪ್ರಾಬಬಲಿ ನಾವು ನಮ್ಮ ಕ್ವಶನ್ಸ್ ಎಂಡಿಗೆ ಬಂದಿದ್ದೀವಿ. ಓಕೆ, ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ, ಆಲ್ ದಿ ಬೆಸ್ಟ್.